ವಾರ್ತೆಗಳ ವಿವರ. ಬಿಎಸ್ ಯಡಿಯೂರಪ್ಪನವರ ಮಕ್ಕಳು ಸಿಗಂದೂರು ಸೇತುವೆ ಮೇಲೆ ನಿಂತು ಅಭಿವೃದ್ಧಿಯ ಮಾತನಾಡುತ್ತಲ್ಲ, ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗಾಗಿ ಅವರು ಏನು ತ್ಯಾಗ ಮಾಡಿದ್ದಾರೆ, ಅಧಿಕಾರದಲ್ಲಿದ್ದಾಗ ಅವರೆಲ್ಲರೂ ದುರಹಂಕಾರದಿಂದ ವರ್ತಿಸಿದವರು ಎಂದು ಸಚಿವ ಮಧು ಬಂಗಾರಪ್ಪ ಯಡಿಯೂರಪ್ಪ ಕುಟುಂಬದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಳ್ಳುಗಳನ್ನು ಹೇಳಿ ಜನರನ್ನ ವಂಚಿಸಲು ಆಗೋದಿಲ್ಲ. ಅವರು ದಂಡಾವತಿ ಯೋಜನೆಯನ್ನ ವಿರೋಧಿಸಿದವರು. ಅವರಿಗೆ ನೀರಾವರಿ ಯೋಜನೆಗಳೇ ಬೇಕಾಗಿರಲಿಲ್ಲ. ಒಬ್ಬರ ಮನೆ ಹಾಳು ಮಾಡಿ ಅಭಿವೃದ್ಧಿ ಮಾಡಬಾರದು. ರಾಜಕೀಯ ದ್ವೇಷ ಮತ್ತು ಸ್ವಾರ್ಥದಿಂದಲೇ ಇರುವವರು ಎಂದು ಕಿಡಿಕಾರಿದ್ರು. ಇನ್ನು ಸಿಗಂದೂರು ಸೇತುವೆ ಬಹುದೊಡ್ಡ ಸಾಧನೆ ಎಂದು ಹೇಳುತ್ತಾ ಹೊರಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ತೆರಿಗೆ ಹೋಗ್ತದೆ ಎಂಬ ಕಲ್ಪನೆಯೂ ಅವರಿಗಿಲ್ಲ. ರಾಜ್ಯದ ಅಡಿಕೆ ತೆರಿಗೆಯ ಭಾಗವನ್ನ ಕರ್ನಾಟಕಕ್ಕೆ ನೀಡಿದ್ರೆ ಸಾಕು, ಆದ್ರೆ ಅದು ಅವರಿಗೆ ಬೇಕಾಗಿಲ್ಲ ಎಂದು ದೂರಿದರು. ಇನ್ನು ಮೆಗನ್ ಆಸ್ಪತ್ರೆಯ ದುಸ್ಥಿತಿಗೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳೇ ಕಾರಣ. ಜಿಲ್ಲಾಸ್ಪತ್ರೆನ ಶಿಕಾರಿಪುರಕ್ಕೆ ತೆಗೆದುಕೊಂಡು ಹೋದ್ರು. ಶರಾವತಿ ಸಂತ್ರಸ್ತರನ್ನ ಬೀದಿಗೆ ಬಿಟ್ಟವರು ಅವರೇ. ದಂಡಾವತಿ ಯೋಜನೆಯ ಪರವಾಗಿ ಮುಷ್ಕರ ನಡೆಸಿದ್ದ ಹೆಣ್ಣು ಮಕ್ಕಳಿಗೆ ಲಾಠಿಯಲ್ಲಿ ಹೊಡೆದಿದ್ದು ಇನ್ನೂ ನೆನಪಿದೆ. ಬೇರೆಯವರ ಮನೆಗಳನ್ನ ಮುಳುಗಿಸಿ ಅಭಿವೃದ್ಧಿ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು. ಮಾತಿಗೆ ಅವರಿಗೇನು ತಲೆ ಲೆಕ್ಕ ಐತೋ ಇಲ್ಲ ಗೊತ್ತಿಲ್ಲ. ಅವ್ರು ಮಾಡಿರೋದು ಈ ದೇಶನ ಹಾಳು ಮಾಡಿರೋದ್ರದ್ದಲ್ಲ, ಅದೇ ಯೋಚನೆಯಲ್ಲಿದ್ದಾರೆ. JDS ಅವರು ಕೂಡ ಗ್ಯಾರಂಟಿ ಸಿಕ್ಕೇ ಇಲ್ಲ. ನಾವು ಧೈರ್ಯವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೀವಪ್ಪ. ಎಲ್ಲ ಕಡೆ ಬ್ಯಾನರ್ ನಾವು ಹಾಕಿದ್ದೀವಿ, ಗ್ಯಾರಂಟಿಗಳ ಸರ್ದಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತ. ಅದ್ರಲ್ಲಿ ನಾನು ಕೂಡ ಪಾಲ್ದಾರನೇ, ಯಾಕೆಂದರೆ ನಾನು ಕೂಡ ಯೋಜನೆಗೆ ನಾವು ಕೊಟ್ಟವರು. ಅದ್ರ ಜೊತೆಗೆ ಅಭಿವೃದ್ಧಿ ಬಹಳ ಮುಖ್ಯ ಆಗ್ತದೆ. ಬೇರೆ ಬೇರೆ ಕಾರ್ಯಗಳನ್ನು ತಗೊಳ್ಬೇಕಾಗತ್ತೆ. ಯಾರು ಅಭಿವೃದ್ಧಿ ಹರಿಕಾರರು ಅಂತೇಳಿ ಪುಕ್ಷಣೆ ಭಾಷಣ ಮಾಡ್ಕೊಂಡು ಹೋಗ್ತಾಯಿದ್ರು, ಗ್ಯಾರಂಟಿಗಳನ್ನು ಕೊಟ್ಟು ಯಾವ ಯೋಜನೆಗಳನ್ನು ನಿಲ್ಲಿಸಿದ್ರು, ಅದೆಲ್ಲದೂ ಕೂಡ ಇವತ್ತು ನಾವು ಕೊಡ್ತಾಯಿದ್ದೀವಿ. ನಿನ್ನೆ ಒಂದೇ ದಿವಸ ಕ್ಯಾಬಿನೆಟ್ಟಲ್ಲಿ ಶಿವಮೊಗ್ಗ ಜಿಲ್ಲೆಗೆ ತಾವೆಲ್ಲ ನೀವು ನೋಡಿದಿರಿ. ಆದರೆ ಹಂಚ್ಕೊಳ್ಳೋಕೆ ಆಸೆ, ಯಾಕೆಂದರೆ ಕಷ್ಟಪಟ್ಟು ನಾನಲ್ಲ, ನಮ್ಮ ಮುಖಂಡರು ನಮ್ಮನ್ನು ಉಪಯೋಗ ಮಾಡಿಕೊಳ್ತಾರಲ್ಲ, ಅದು ಬಹಳ ಮುಖ್ಯ. ಜಿಲ್ಲಾಧ್ಯಕ್ಷರಿಂದ ಹಿಡಿದು ಆ ಕಡೆ ಭಾಗದ ಮುಖಂಡರು ಎಲ್ಲರೂ ಕೂಡ ಇವತ್ತು ಭದ್ರಾವತಿ ಭಾಗದಲ್ಲಿ 3 ಕಡೆಗೆ ನಾನು ಫಸ್ಟ್ ಭದ್ರಾವತಿದೆ ಹೇಳ್ತೀನಿ, ಅದನ್ನು ಸಂಗಮೇಶ್ವರವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಸುಮಾರು 140 ಕೋಟಿ 139 ಕೋಟಿ 2 ನೀರಾವರಿ ಕೆರೆ ತುಂಬಿಸ್ತಕ್ಕಂಥದ್ದು. ಐ ಥಿಂಕ್ ನಿಮಗೆಲ್ಲ ಬಂದಿದೆ ಅನಿಸುತ್ತೆ. ಬೇಕಾದ್ರೆ ಇದನ್ನ ಮತ್ತೆ ಹಂಚ್ತಕ್ಕಂಥದ್ದು ಪ್ರಿಂಟೌಟ್ ಕೊಡ್ಬೋದು. ನೋಡಪ್ಪ, ಬೇಕಾಯಿತು ನಿಮ್ಮ ಹತ್ರ ಐತಾ? ಈಗ ಬಂದಿಲ್ಲ? ಓಕೆ, ಪ್ರಿಂಟೌಟ್ ಇದು 20 ಕೋಟಿ ಒಂದು, ಮತ್ತು ಇನ್ನೊಂದು ರೋಡಿನ ಅಭಿವೃದ್ಧಿಗೆ 34-35 ಕೋಟಿ ನಿನ್ನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು. ಅಂದರೆ ಯಾವುದು ಸಿದ್ದರಾಮಯ್ಯ ಅವ್ರ ಖಜಾನೆ ಖಾಲಿಯಾಗಿದ್ದರು ಅಂದ್ರಲ್ಲ, ಅದೇ ಖಜಾನೆಯಲ್ಲಿ ತೃಪ್ತಿಯಾಗಿ ದುಡ್ಡಿದ್ದು ಬರೀ ಒಂದು ಕ್ಷೇತ್ರಕ್ಕೆ, ಸಂಗಮೇಶ್ವರ ಅವ್ರ ಕ್ಷೇತ್ರಕ್ಕೆ, ಮತ್ತು ಆ ಕಡೆ ಸುತ್ತಮುತ್ತ ಹಳ್ಳಿ ಕೆಲವು ಸ್ವಲ್ಪ ಬಾರ್ಡರ್ ಬರ್ತದೆ, ಸುಮಾರು 139 ಕೋಟಿ ಹಣವನ್ನು ನಿನ್ನೆ. ಆಮೇಲೆ ಇದು ನಿಲ್ಲಲ್ಲ, ಇನ್ನೂ ಇದೆ. ಮೊನ್ನೆನೂ ಕೂಡ ಅವರು ಕೆಲವು ಗುಡ್ಲಿ ಪೂಜೆ ಎಲ್ಲ ಮಾಡಿದ್ರು. ನಾನು ಹೋಗೋಕ್ಕಾಗಲಿಲ್ಲ, ಅವರು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು. ಅಂದರೆ ಅದ್ರ ಜೊತೆಗೆ ಇದು ಹೆಚ್ಚು ಹೊತ್ತನ್ನು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಹೆಚ್ಚು ಸಹಕಾರ ಆಗ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನನಗೆ ಭಾಳ ಕನಸು ಮುಂಚೆಯಿಂದನೂ ಕೂಡ. ಈ 2009ರಲ್ಲಿ ಮಾನ್ಯ ಯಡಿಯೂರಪ್ಪ ಅವರು ಅದು ಏನು ದುರುದ್ದೇಶ ಇಟ್ಕೊಂಡಿದ್ರು, ಆ ಕಡೆ ಮಲೆನಾಡು ಜನರು ಅಂದರೆ ಅವ್ರಿಗೆ ಆಗಲ್ಲ. ಯಾಕೆಂದರೆ ಅವರು ಶರಾವತಿಯಲ್ಲಿ ಮುಳುಗಿದಾಗ ಅವ್ರಿಗೆ ಕೇಸ್ ಹಾಕ್ಸೋದು, ಈ ಬಡವರು ಸಿಗಂದೂರು ಭಕ್ತರಿಗೆ ಹಾಳು ಮಾಡೋದು, ಅವ್ರಿಗೆ ಅದೊಂದು ಕೆಟ್ಟ ಚಾಳಿ ಇತ್ತೇನೋ ನನಗೆ ಗೊತ್ತಿಲ್ಲ. ನನಗೆ ಅದನ್ನು ನಾವು ಕೂಡ ಎಲ್ಲರೂ ಕೂತ್ಕೊಂಡು ಸಾರ್ವಜನಿಕರು ಕೂಡ ಭಾಳ ಸ್ಟ್ರಾಂಗಾಗಿ ನಿಂತ್ವಿ. ಆ ದೇವಸ್ಥಾನನ ಯಾವ ಸ್ಥಿತಿಗೆ ತರಬೇಕು ಅಂತೇಳಿ ಅದ್ರ ಬಗ್ಗೆನೂ ಕೂಡ ಆಮೇಲೆ ನಾನು ಮಾತಾಡ್ತೀನಿ. ಆ ಸಂದರ್ಭದಲ್ಲಿ ಇದೆಲ್ಲದೂ ಅವ್ರಿಗೆ ನೆನಪಾಗಲಿಲ್ಲ. ದಂಡಾವತಿಯನ್ನು ನಾವು ಮಾಡೇ ತಿರ್ತೀವಿ, ಯಾವನ್ ಬಂದು ನಿಲ್ಲಿಸ್ತಾನೋ ಅಂತ ಹೇಳಿದರು. ಆವಾಗ ಇದೇ ಬಂಗಾರಪ್ಪ ಅವರು ನಿಲ್ಲಿಸಿದ್ರು, ಆವಾಗ ದೇವೇಗೌಡರನ್ನು ಬಂದಿದ್ದರು, ಅವ್ರನ್ನೂ ನೆನೆಸ್ಕೊಳ್ತೀನಿ, ತಪ್ಪೇನಲ್ಲ. ಅದ್ರ ಜೊತೆಗೆ ಈಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರು, ನಾವು ಎಲ್ಲಿ ದಂಡಾವತಿಯನ್ನು ಅವ್ರ ವಿರೋಧ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ದಂಡಾವತಿ ಕಟ್ಟಬೇಕಂತ ಇದ್ರು, ನಾವು ಅಲ್ಲೇ ಗೂಟ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಬಂದು ಯಾವನಾರು ದಮ್ಮು ತಾಕತ್ತಿದ್ರೆ ಬಂದು ಡ್ಯಾಮ್ ಕಟ್ರಿ ಅಂತ. ಸರ್ಕಾರ ಹೆದರಿ ಸೊರಬ ಟೌನಲ್ಲಿ ಮಾಡಿತ್ತು. ಆವಾಗ ಉದಯ್ ಅಂತ ಹೇಳಿ ನಮ್ಮ ಲೀಡ್ರು, ಅವ್ರ ತಂದೆ ಶಿವಪ್ಪ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ವಿಷ ತಗೊಂಡು ತೀರ್ಕೊಂಡು ಹೋಗ್ಬಿಡ್ತಾನೆ. ಆವಾಗ ಸಡನ್ನಾಗಿ ಅದು ಸ್ವಲ್ಪ ಬೇರೆ ರೂಪಕ್ಕೆ ಟರ್ನ್ ಆಗ್ತದೆ. ಆವಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಹಾಸ್ಪಿಟ್ಲಲ್ಲಿ ಅವರ ಮೃತದೇಹ ಏನಿತ್ತು ಅದನ್ನು ಮುಖ್ಯಮಂತ್ರಿಗಳು ಅವಾಗ ಯಡಿಯೂರಪ್ಪ ಅವರು ಹೆಲಿಕಾಪ್ಟರ್ನೂ ಅಲ್ಲಿ ಇಳ್ಸಕ್ಕೆ ಬಿಡಲಿಲ್ಲ. ನಮ್ಮ ಜನರು ಶಿಕಾರಿಪುರನ ಶಿರಾಳಕೊಪ್ಪದಲ್ಲಿ ಇಳಿಸಿದ್ರು. ಇದು ಸ್ವಲ್ಪ ಅವ್ರಿಗೆ ನೆನ್ಪು ಮಾಡಬೇಕು. ಯಾಕೆಂದರೆ ಅಧಿಕಾರ ಇದ್ದಾಗ ದುರಹಂಕಾರವನ್ನು ಯಾವ ರೀತಿ ಮೆರೆದ್ರು, ಉತ್ತರ ಕ್ರಮೇಣ ಹೆಂಗೆ ಬರುತ್ತೆ ಅನ್ನೋದಕ್ಕೆ
ಇವತ್ತು ಅವ್ರ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿನ್ನೆ ಹೋಗಿದ್ರು ಸೇತುವೆ ಗೀತೆಗೆಲ್ಲ ಹೋಗಿ ಉಯ್ಯಾಲೆ ಗೀಯಲೆಲ್ಲ ಆಡ್ಕೊಂಡು ಬಂದಾರೆ ಇಬ್ಬರು ಅಣ್ಣ ತಮ್ಮ. ಅವ್ರಿಗೆ ಉತ್ತರ ಕೊಡಬೇಕಲ್ಲ. ಅಧಿಕಾರದಲ್ಲಿ ಅವಾಗಿದ್ದಾಗ ಸಿಗಂದೂರ್ದು ನೆನಪಾಗಲಿಲ್ಲ? ಮಧು ಬಂಗಾರಪ್ಪ ಎಲ್ಲ ಸಾರ್ವಜನಿಕರು ಸೇರಿ ನೀರಾವರಿಗೆ ಯಾವಾಗ ನಾವು ಪಾದಯಾತ್ರೆ ಮಾಡಿದ್ವಿ, ಕುಮಾರಸ್ವಾಮಿಯವರು ಕೋಲಿಷನ್ ಗೌರ್ಮೆಂಟಲ್ಲಿ ಇದ್ದಾಗ ಇಲ್ಲೇ ನೀವು ನೆಹರು ಗ್ರೌಂಡ್ ಎಲ್ಲೋ ಗೊತ್ತಿಲ್ಲ ಸಹಕಾರಿ ಸಪ್ತ ಮಾಡಿದಾಗ ಅವಾಗ ಘೋಷಣೆ ಮಾಡಿ ಸಿ ನಾನು ಇದನ್ನು ದಯವಿಟ್ಟು ಯಾರ್ಯಾರು ಈ ಥರ ಬಿಹೇವಿಯರ್ಸ್ ಇರ್ತದೆ ಅವ್ರ ಮೇಲೆಲ್ಲ ಆಗಬಾರ್ದು ಇಂಥ ಸಿಚುವೇಶನ್. ನಾನಂತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮಕ್ಳ ಕೈಲಿ ಕಸ್ಟಮರ್ಗೆ ಕೊಡೋದು, ಇದನ್ನು ಕೊಡೋದು, ಅದಕ್ಕೆಲ್ಲದಕ್ಕೂ ಕೂಡ ಫಂಡ್ಸು ಜಾಸ್ತಿ ಮಾಡ್ತಾಯಿದ್ದೀವಿ ಈ ಸತಿಗೆ. ಈಗ ನಿಮಗೆ ಡೀಟೇಲ್ಸ್ ಬಂತು. ಆದರೆ ಸರ್ಕಾರದ ಬಡವರಿಗೆ ಸೇವೆ ಮಾಡೋದಕ್ಕೂ ಕೂಡ ಆಗಬೇಕಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಅದನ್ನು ಆಗೋದಕ್ಕೆ ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ. ಯಾಕೆಂದರೆ ಮೆಗನ್ ಹಾಸ್ಪಿಟ್ಲ್ ಅಂತ ಹೇಳಿದರೆ ಶಿವಮೊಗ್ಗದಲ್ಲಿ ನೆನ್ಪು ಮಾಡ್ಕೊಡೋದು ಬಂಗಾರಪ್ಪಾಜಿಯವರೊಬ್ಬರನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ನಾನು ಇಷ್ಟು ದಿವಸ ನಾನು ಜಾಸ್ತಿ ಹೇಳಿರಲಿಲ್ಲ, ಇದ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಬಂಗಾರಪ್ಪಾಜಿ ಮಾತಿದ್ದರೆ ಮೆಗನ್ ಹಾಸ್ಪಿಟ್ಲು ವಿರೋಧ ಪಕ್ಷದವರಿಂದ ಹಿಡಿದು ಆಡಳಿತ ಪಕ್ಷ ಇರಲಿ, ಅಧಿಕಾರಿ ಇರಲಿ, ಎಲ್ಲರೂ ಕೂಡ ಹೇಳೋದು. ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗಲೂ ಕೂಡ, ಪ್ರಸನ್ನ ಅವರು MLC ಇದ್ದಾಗಲೂ ಕೂಡ ಅಲ್ಲಿ ಹೋಗಿ ಏನಾದ್ರು ಭಾಷಣ ಮಾಡಿದರೆ ಬಂಗಾರಪ್ಪ ಅವರಂತಲೇ ಸ್ಟಾರ್ಟ್ ಮಾಡಿದ್ದಲ್ಲಿ. BJPಯವರು ಸ್ಟಾರ್ಟ್ ಮಾಡಿದ್ದು ಅದೇ. ಯಾಕೆಂದರೆ ಅದು ಬರಬಾರ್ದು ಅವರಿಗೆ, ಬಂಗಾರಪ್ಪವ್ರ ಹೆಸರು ಬರಬಾರ್ದಲ್ಲಿ. ಇದನ್ನು ನಾನು ತಿಳ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವ್ರು ಏನು ಮಾಡಿದರು ಅಂದರೆ, ಏನಾಗುತ್ತೆ, ಮೆಡಿಕಲ್ ಸೈನ್ಸ್ MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನೀವು ಹಾಸ್ಪಿಟಲ್ ಕೊಡಬೇಕು, ಮೆಡಿಕಲ್ ಕಾಲೇಜ್ನ